ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ತಣ್ಣಗಾಗ್ತಾ ಇಲ್ಲ. ರಾಧಾ ಮೋಹನ್ ದಾಸ್ ಎಂಟ್ರಿ ಕೊಟ್ಟಂತ ಬೆನ್ನಲ್ಲೂ ಕೂಡ ಈ ಬಂಡಾಯ ಅನ್ನುವಂಥದ್ದು ಧಗಧಗಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಬಿಜೆಪಿ ನಾಯಕರ ಜೊತೆ ಅವರು ಸಭೆ ನಡೆಸೋರಿದ್ದಾರೆ. ಬಿಜೆಪಿಯ ಶಾಸಕರು, ಸಂಸದರು, ಎಂಎಲ್ಸಿಗಳ ಜೊತೆಗೆ ಸಭೆ ನಡೆಸೋರಿದ್ದಾರೆ. ಹಾಲಿ ಚುನಾಯಿತ ಜನಪ್ರತಿನಿಧಿಗಳ ಸಭೆಗೆ ಮಾಜಿಗಳು ಕಿಡಿಕಾರ್ತಾ ಇದ್ದಾರೆ. ಅಗರ್ವಾಲ್ ಭೇಟಿಗೆ ಅವಕಾಶವನ್ನ ಮಾಜಿ ನಾಯಕರುಗಳು ಕೇಳ್ತಾ ಇದ್ದಾರೆ ಅಥವಾ ಮಾಜಿ ಶಾಸಕರುಗಳು ಇವರೆಲ್ಲ ಕೇಳ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಭೇಟಿಗೆ ಸಮಯ ಕೊಟ್ಟಿದ್ದಾರೆ ಅಗರ್ವಾಲ್ ಅನ್ನೋದು ಗೊತ್ತಾಗ್ತಾ ಇದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ರಾಧಾ ಮೋಹನ್ ದಾಸ್ ಅವರು ಒಂದ್ ಕಡೆ ಬೆಂಗಳೂರಿಗೆ ಬಂದಿದ್ದಾರೆ. ಅದರ ನಡುವೆ ಇವತ್ತು ಶಾಸಕರು ಅಥವಾ ಚುನಾಯಿತ ಪ್ರತಿನಿಧಿಗಳು ಯಾರ್ಯಾರಿದ್ದಾರೆ ಅವರುಗಳ ಜೊತೆಗೆ ಸಭೆ ಮಾಡುವಂತ ನಿಟ್ಟಿನಲ್ಲಿ ಅವರು ಉದ್ದೇಶಿಸಿದ್ದರು. ಆದರೆ ಮಾಜಿ ಶಾಸಕರುಗಳು, ನಾಯಕರುಗಳು ಅವರು ಕಿಡಿಕಾರ್ತಾ ಇದ್ದಾರೆ. ಕೇವಲ ಇಲ್ಲಿ ಚುನಾಯಿತರ ಜೊತೆಗೆ ಮಾತ್ರ ಅಲ್ಲ ಮಾತುಕತೆ ನಡೆಸುವಂಥದ್ದು, ನಮ್ಮ ಜೊತೆಗೂ ಮಾತನಾಡಬೇಕು, ಸಮಸ್ಯೆಗಳು ಏನಿದೆ ಅನ್ನುವಂಥನ್ನ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗರಂ ಆಗಿದ್ದರು. ಇದೀಗ ಅವರುಗಳ ಜೊತೆಗೂ ಕೂಡ ಒಂದು ಸಭೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಉದ್ದೇಶಿತ ಆಗಿದ್ದಾರೆ ಅಥವಾ ಅವರು ಅದಕ್ಕೊಂದು ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಜೆ 4 ಗಂಟೆಗೆ ಹೀಗೆ ರಾಜ್ಯ ಬಿಜೆಪಿಯ ಬಂಡಾಯವನ್ನು ಶಮನ ಮಾಡುವಂಥ ನಿಟ್ಟಿನಲ್ಲಿ ಕೇಂದ್ರ ನಾಯಕರುಗಳು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇದ್ಯಾಕೋ ಬೇಗುದಿ ಬೇರೆ ಕಡೆಗೆ ಸಾಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಪೂರ್ಣ ಪ್ರಮಾಣದ ನಾಯಕರನ್ನ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಡೆ ವ್ಯವಸ್ಥೆಗಳಾಗ್ತಾ ಇದೆ. ರಾಧಾ ಮೋಹನ್ ದಾಸ್ ಸಭೆಗೆ ಬಿಸಿ ಪಾಟೀಲ್ ಆಗ್ರಹಿಸ್ತಾರೆ. ರಾಧಾ ಮೋಹನ್ ದಾಸ್ ಸಭೆ ವಿಚಾರ ಕೇಳಿ ಶಾಕ್ ಆಯಿತು. ಅವರು ಸೋತವರ ಸಭೆಯನ್ನ ಕೂಡ ಕರಿಬೇಕಾಗಿತ್ತು. ಕೇವಲ 66 ಶಾಸಕರಿಂದ ಸರ್ಕಾರ ಮಾಡೋಕ್ಕಾಗಲ್ಲ. ಮಾಜಿ ಶಾಸಕರನ್ನ ಬಿಟ್ಟು ಸಭೆ ಮಾಡ್ತಾ ಇರುವಂತದ್ದು ಅವಮಾನ. ಇದು ಹೀಗೆ ಮುಂದುವರೆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ತಮ್ಮದೇ ನಾಯಕರುಗಳ ವಿರುದ್ಧವಾಗಿ ಮಾಜಿ ಸಚಿವ ಬಿಸಿ ಪಾಟೀಲ್ ಹೀಗೆ ಗರಂ ಆದ್ರು. ಏನ್ ಹೇಳಿದ್ರು ಬಿಸಿ ಪಾಟೀಲ್? ಶಾಸಕರು ಮಾತ್ರ ಪಕ್ಷ ಅಲ್ಲ, ಇದು ಶಾಸಕಾಂಗ ಸಭೆ ಅಲ್ಲ, ಇದು ಶಾಸಕಾಂಗ ಸಭೆ ಅಲ್ಲ, ಪಕ್ಷದ ಸಭೆ. ಪಕ್ಷದ ಸಭೆ ಅಂತ ಹೇಳಿದ್ರೆ ಪಕ್ಷದಲ್ಲಿ ಸಂಘಟನೆಯಲ್ಲಿ ತೊಡ್ಕೊಂಡಿರುವಂತಹ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಮಾಜಿ ಸಂಸದರು ಇರ್ಬೋದು, ಪಕ್ಷದ ಅಧ್ಯಕ್ಷರು, ಅವರೆಲ್ಲರನ್ನು ಕೂಡ ಪರಿಗಣನೆ ತಗೋಬೇಕಾಗ್ತದೆ. ಇಷ್ಟೇ ಜನರ ಅಭಿಪ್ರಾಯದ ಮೇಲೆ ಯಾವುದೇ ಒಂದು ನಿರ್ಧಾರ ಮಾಡೋದಾಗ್ಲಿ, ಒಂದು ತೀರ್ಮಾನ ಮಾಡೋದು ಸರಿಯಲ್ಲ. ಮತ್ತೆ ಅವರ ಅಭಿಪ್ರಾಯ ಕೇಳೋದು, ನಮ್ಮನ್ನೆಲ್ಲ ಬಿಡೋದು ಸರಿಯಲ್ಲ. ಶಾಸಕರು ಮಾತ್ರ ಪಕ್ಷ ಅಲ್ಲ, ಇದು ಶಾಸಕಾಂಗ ಸಭೆ ಅಲ್ಲ, ಇದು ಶಾಸಕಾಂಗ ಸಭೆ ಅಲ್ಲ, ಪಕ್ಷದ ಸಭೆ. ಪಕ್ಷದ ಸಭೆ ಅಂತ ಹೇಳಿದ್ರೆ ಪಕ್ಷದಲ್ಲಿ ಸಂಘಟನೆಯಲ್ಲಿ ತೊಡ್ಕೊಂಡಿರುವಂತಹ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಮಾಜಿ ಸಂಸದರು ಇರ್ಬೋದು, ಪಕ್ಷದ ಅಧ್ಯಕ್ಷರು, ಅವರೆಲ್ಲರನ್ನು ಕೂಡ ಪರಿಗಣನೆ ತಗೋಬೇಕಾಗ್ತದೆ. ಇಷ್ಟೇ ಜನರ ಅಭಿಪ್ರಾಯದ ಮೇಲೆ ಯಾವುದೇ ಒಂದು ನಿರ್ಧಾರ ಮಾಡೋದಾಗ್ಲಿ, ಒಂದು ತೀರ್ಮಾನ ಮಾಡೋದು ಸರಿಯಲ್ಲ. ಮತ್ತೆ ಅವರ ಅಭಿಪ್ರಾಯ ಕೇಳೋದು, ನಮ್ಮನ್ನೆಲ್ಲ ಬಿಡೋದು ಸರಿಯಲ್ಲ. ಸೊ ಇದು ಬಿಸಿ ಪಾಟೀಲ್ ಆಡಿದಂತ ಮಾತು.